ಇವತ್ತು ನಾವು ಅಂಬಾನಿಯ ಮಗಳ ಮನೆಯಿಂದ ಹಿಡಿದು 2 ಗಂಟೆಗೆ 40,000 ಚಾರ್ಜ್ ಮಾಡುವಂಥ ಶಿಪ್ಪಿಗೆ ಎಂಟ್ರಿ ಮಾಡ್ತೇವೆ. ಇವತ್ತಿನ ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ನಾನು ಒಂದು ಸಣ್ಣದಾಗಿ ಒಂದು ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಮುಂಬೈಯಲ್ಲಿ ಬಂದಿದ್ದೇವೆ. ಮುಂಬೈ ಬರ್ಲಿಕ್ಕೆ ಕಾರಣ ಏನಂದರೆ ರಿಸೆಪ್ಷನ್ ಇದೆ, ರಿಸೆಪ್ಷನ್ನಿಗೆ ಅಂತ ಬಂದಿರೋದು. ಇವತ್ತು ರಿಸೆಪ್ಷನ್ ಇದೆ. ರಿಸೆಪ್ಷನ್ ಆದಮೇಲೆ ನಾಳೆ ನಾವು ಅಂದರೆ ಇಲ್ಲಿ ಗೇಟ್ ಆಫ್ ಇಂಡಿಯಾ ಮತ್ತು ಸುಮಾರು ಪ್ಲೇಸಸ್ ಇದೆ ಇಲ್ಲಿ, ಅಲ್ಲೆಲ್ಲ ತಿರುಗಾಡ್ಲಿಕ್ಕೆ ಹೋಗ್ತೇವೆ. ನೋಡೋಣ ಗಾಯ್ಸ್ ಯಾವ ಥರ ಆಗುತ್ತಂತೆ. ನಾನು ಫಸ್ಟ್ ಟೈಮ್ ಲಾಗ್ ಮಾಡ್ತಾ ಇರೋದು. ಮೊದಲು ನಮ್ಮ ರೂಮ್ನ ತೋರಿಸ್ತೀನಿ. ನಮ್ಮ ಲಕ್ಸರಿ ರೂಮ್. ಮೊದಲಿಗೆ ನಮ್ಮ ಲಾಗ್ ಶುರು ಆಗಿದ್ದು ಕೋಲ್ಡ್ ಕಾಫಿ ಕುಡಿದು ನಮ್ಮ ಲಾಗ್ ಶುರು ಆಗಿದ್ದು. Россия. Russian. Nice. YouTube channel. My YouTube channel. YouTube channel. Class, good. ₹1 ಮತ್ತೆ ₹1 ಅಂದ್ರೆ ನಮ್ಮ ಇಂಡಿಯಾದಲ್ಲಿ ₹500 ಅಂತ ಇಸ್ಪೆಟ್ಟಿಗೆ. ನಮ್ಮೂರಲ್ಲಿ ಎಷ್ಟಿರ್ಬೋದು? ₹100 ಇಂದ ₹200 ಒಳಗೆ. 75 Kandara dengar. Kisah aja ke? Lihat di cantik kena Я весь он. Весь. Smile. Oh, benar. ಫ್ರೈ ಇದು, ಆಮೇಲೆ ಗುಲಾಬ್ ಜಾಮೂನ್, पूरी. भाई ये क्या है? मटर सब्जी. मटर सब्जी नहीं, ರೈಸ್, ದಾಲ್ ನೋಡ್ಬೋದು. ಕುರ್ಕುರೆ. ಝೂಗೆ ಹೋಗ್ತಾ ಇದ್ದೇವೆ. ಈಗ ಜಸ್ಟ್ ಎಂಟ್ರೆನ್ಸ್ ನೋಡ್ಬೋದು. ಗಾಯ್ಸ್, ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು 2ನೇ ದಿನ ನಾವು ಮುಂಬೈಯಲ್ಲಿ ಬಂದು. ನಾವು ನಿನ್ನೆ 7 ಗಂಟೆಗೆ ಬಂದಿದ್ವಿ. ಇವಾಗ 11 ಗಂಟೆ ಆಯಿತು ಟೈಮ್. ಇನ್ನು 12 ಆಗ್ತಾ ಬಂತು ಆ್ಯಕ್ಚುಲಿ. ಗಾಯ್ಸ್, 2 ವ್ಲಾಗರ್. ಹಾಯ್. आमची मुंबई. ಅಂಬಾನಿ ಮಗಳ ಮನೆ ನೋಡ್ಬೋದು, ನಿಶಾ ಅಂಬಾನಿಯ ಮನೆ ನೋಡ್ಬೋದು ಯಾವ ಥರ ಇದೆ ಅಂತ. ಪ್ರೋ ಕಬಡ್ಡಿ ಸ್ಟೇಡಿಯಂ ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಪ್ರೋ ಕಬಡ್ಡಿ ನಡೆಯುವ ಸ್ಥಳ ಇದು. ಗೈಸ್, ಮೊದಲು ವಿನಾಯಕನ ದರ್ಶನ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೇವೆ. ಮೊದಲು ವಿನಾಯಕನ ದರ್ಶನ ಮಾಡ್ಕೊಂಡು ಆಮೇಲೆ ತಿರುಗಾಡ್ಲಿಕ್ಕೆ ಹೋಗ್ತೇವೆ. ಹಾಯ್, ನಮಸ್ತೆ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. A few moments later. ಗೈಸ್, ತುಂಬ ಟೈಮ್ ಆಗೋಯ್ತು. ನಾವಂದರೆ ತಿರುಗಾಡಿ ನಮಗೆ ಊಟ ಮಾಡಲಿಕ್ಕೆ ತುಂಬ ಹೊತ್ತಾಗೋಯ್ತು. ಅದ್ರ ಸರಿ ಇವಾಗ 5-5:30 ಆಗ್ತಾ ಬಂತು ಟೈಮ್. ತಾಜ್ ಹೋಟೆಲ್ ಕಡೆ ಬಂದಿದ್ದೇವೆ. ತಾಜ್ ಹೋಟೆಲ್ ಆದಮೇಲೆ ನೆಕ್ಸ್ಟು ಬೋಟಿಂಗ್ ಹತ್ರ ಹೋಗ್ತೇವೆ ಅಂತೆ. ಅದು ಏನು ಸರಿಯಾಗಿ ಗೊತ್ತಿಲ್ಲ ನನಗೆ. ಅಲ್ಲೊಂದ್ಸಲ ಹೋಗೋಣ. ಅಲ್ಲೊಂದ್ಸಲ ಹೋಗಿದ ಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಆಗುತ್ತಂತ. ಗೈಸ್, ನೋಡ್ಬೋದು ತಾಜ್ ಹೋಟೆಲ್ ಈ ಕಡೆ ಪಕ್ಕದಲ್ಲೇ ಗೇಟ್ ಆಫ್ ಇಂಡಿಯಾ ಇದೆ. ಗೈಸ್, ನಮ್ಮ ಟೈಟಾನಿಕ್ ಈಗ ರೀಚ್ ಆಯಿತು ದಡಕ್ಕೆ.
ಅಂದ್ಕೊಂಡಿದ್ವಿ ಈ ಸಣ್ಣ ಬೋಟ್ ಮೇಲೆ ಹೋಗ್ತಾ ಇದೀವಿ ಅಂತ. ಇಲ್ಲ, ಮುಂದ್ಗಡೆ ಒಂದು ಬೋಟ್ ಇದೆ, ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ನೋಡಿ ಮುಂದ್ಗಡೆ ಕಾಣಿಸ್ತಾ ಇದೆ, ನೋಡಿ ನೋಡಿ. ಇವಾಗ ಅಲ್ಲಿಂದ ಇದ್ರ ಮೇಲೆ ಹತ್ಕೊಂಡು ಇದ್ರ ಮೇಲೆ ಜರ್ನಿ ಮಾಡೋದು. ಗಾಯ್ಸ್, ಇನ್ನೊಂದು ಬೋಟ್ ಎಕ್ಸ್ಚೇಂಜ್ ಮಾಡ್ತಾ ಇದ್ದೇವೆ. ಹತ್ತದೈದು ಮೀಟರ್ ಆಳದಲ್ಲಿದೆ ಅಂತೆ, ಮತ್ತೆ ಮಣ್ಣಂತೆ ಪೂರಾ ಕೆಳಗಡೆ. ಗೈಸ್, ನಾನು ಈ ಥರ ಬೋಟಲ್ಲಿ ಹೋಗೋದು. ನೋಡ್ಬೋದು ಬೆಡ್. ये क्या भाई, ये रूम है ना? ವಾವ್, ಸೂಪರ್ ಆಗಿದೆ ನೋಡಿ. ಬೆಡ್, 2 ಜನ ರೆಸ್ಟ್ ಮಾಡಲಿಕ್ಕೆ. ವಾಟ್ ಆರ್ ಡೂಯಿಂಗ್? ಹಾಂ, ಇನ್ನೂ 2 ರೂಮ್ ಇದೆ ಮುಂದ್ಗಡೆ, ನೋಡೋಣ ಏನಂತ. ವಾಶ್ರೂಮ್ ಇರಬೇಕು, ವಾಶ್ರೂಮ್ ಇದು. ಇನ್ನೊಂದು ರೂಮ್ ಏನಂತ ನೋಡೋಣ ಗೈಸ್. ಲಾಕ್ ಇದೆ, ಹೆಚ್ಚಾಗಿ ಕೀ ಹಾಕಿದ್ದಾರೆ. ಓಹ್, ಇದು ಕೂಡ ಬೆಡ್. ಶಪ್ಪ, ಯಾವ ಥರ ಇದೆ ನೋಡಿ, ನೋಡ್ಲಿಕ್ಕೆ ಸಣ್ಣ ಬೋಟ್. ಮೇಲ್ಗಡೆ ತೋರಿಸ್ತೀನಿ, ಮೇಲ್ಗಡೆ ಏನಿದೆ ಅಂತ ನೋಡೋಣ. ಹಾಂ, ಕುಗ್ರದಾತು ಸ್ನ್ಯಾಪ್ ಯೂಟ್ಯೂಬ್. ಇಲ್ಲೇನೂ ಇಲ್ಲ ಆ್ಯಕ್ಚುಲಿ. ಅಂದರೆ ಇದು ಡ್ರೈವಿಂಗ್ ಮಾಡೋ ಸೀಟ್. ಒಳ್ಳೆ ಗಾಳಿ ಬೀಸ್ತಾ ಇದೆ ಸ್ನೇಹಿತರೆ. ಈ ಶಿಪ್ಪಲ್ಲಿ ಕೇವಲ 2 ಗಂಟೆ ಇರಲಿಕ್ಕೆ 40,000 ಚಾರ್ಜ್ ತಗೊಳ್ತಾರಂತೆ. ನಮ್ಮ ಊರಲ್ಲಿ 1 ವರ್ಷ ಇರ್ಬೋದು ಬಾಡಿಗೆ ಮನೆಯಲ್ಲಿ 40,000 ಕೊಟ್ಟು. ಸ್ನೇಹಿತರೆ, ಮುಂಬೈಯಲ್ಲಿ ಏನೋ ಹಾಕೋದಾದರೆ ಪರ್ಮಿಷನ್ ತಗೊಳ್ಳೇಬೇಕಂತೆ. ಸಣ್ಣ ಬ್ಯಾನರ್ ಕೂಡ ಹಾಕ್ಬೇಕಂದ್ರೆ ಪರ್ಮಿಷನ್ ಬೇಕಂತೆ ಇಲ್ಲಿ. कैमरामैन जल्दी फोकस करो. For being a part of independent India. In the favor of India, witness the last voyage taking pictures back home. ಸ್ನೇಹಿತರೆ, ಇದ್ರ ಕ್ರೆಡಿಟ್ ಎಲ್ಲ ವಿಘ್ನೇಶ್ ಅಣ್ಣನಿಗೆ ಸೇರಬೇಕು. ಅವರೇ ನಮಗೆ ಮುಂಬೈಯಲ್ಲಿ ತಿರುಗಾಡಿಸಿದ್ದು ಇಷ್ಟೆಲ್ಲ. ಬೋಟಿಂಗ್ ಆಗಿರ್ಬೋದು, ಮುಂಬೈ ಪ್ಲೇಸ್ ಆಗಿರ್ಬೋದು. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.